ಮಹಾರಾಷ್ಟ್ರದ ರಾಜಕಾರಣದಲ್ಲಿ ದೊಡ್ಡ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ಮತ್ತೊಮ್ಮೆ ಶಿವಸೇನೆಯ ಬಿರುಗಾಳಿ ಎದ್ದಿದೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ. ಇದೀಗ ಯಾರು ಕೂಡ ಊಹೆ ಮಾಡಿದಿರದ ರೀತಿಯಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಪಶ್ಚಿಮ ಬಂಗಾಳದ ಬಳಿಕ ರಾಜಕೀಯ ಹೈ ಡ್ರಾಮಾ. ಶಿಂದೆ ಬಣದ ಸಂಪರ್ಕದಲ್ಲಿದ್ದಾರಾ ಶಿವಸೇನೆ 7 ಸಂಸದರು? ಉದ್ಧವ್ ಠಾಕ್ರೆ ಬಣದ 9 ಸಂಸದರ ಪೈಕಿ 7 ಮಂದಿ ಶಿಂದೆ ಬಣಕ್ಕೆ ಜಂಪ್ ಆಗ್ತಾರಾ? ಕೇಂದ್ರ ಸಚಿವ ಸ್ಥಾನದ ಆಮಿಷದೊಂದಿಗೆ 7 ಸಂಸದರ ಗುಪ್ತ ಸಭೆ ನಡೀತಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ಉದ್ಧವ್ ಬಣ ಆಪರೇಷನ್ ಮಾಡಿದ್ರ ಏಕನಾಥ್ ಶಿಂದೆ. ಉದ್ಧವ್ ಬಣದ ಸಂಸದರ ಆಪರೇಷನ್ ಮಾಡಿದ ಶ್ರೀಕಾಂತ್ ಶಿಂದೆ ಕಳೆದ 6 ತಿಂಗಳಿನಿಂದ ಉದ್ಧವ್ ಬಣದ ಸಂಸದರನ್ನ ಸಂಪರ್ಕಿಸಿದ್ದ ಶಿಂದೆ. ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆಗಳು. ಈ ಹಿಂದೆ ಶಿವಸೇನೆಯ ಆಪರೇಷನ್ ಅಂದ್ರೆ ಯಾವ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ರಾಜಕೀಯ ಬೆಳವಣಿಗೆ ಆಗಿತ್ತು, ಯಾರು ಕೂಡ ಊಹೆ ಮಾಡಿದಿರದಂತಹ ರೀತಿಯಲ್ಲಿ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ನೋಡಿದ್ವಿ. ರಾಜಕೀಯವೇ ಉಲ್ಟಾ ಹೊಡೆದಿತ್ತು. ಅಷ್ಟು ವರ್ಷ ಆಡಳಿತವನ್ನು ನಡೆಸ್ಕೊಂಡು ಬಂದಂತಹ ಮಹಾರಾಷ್ಟ್ರದಲ್ಲಿ ಇದೀಗ ಅದೇ ರೀತಿಯಾಗಿ ಮತ್ತೊಮ್ಮೆ ಶಿವಸೇನೆಯ ಬಿರುಗಾಳಿ ಎದ್ದಿದೆ. ಉದ್ಧವ್ ಬಣ ಆಪರೇಷನ್ ಮಾಡಿದ್ರ ಏಕನಾಥ್ ಶಿಂದೆ ಅಂತ. ಉದ್ಧವ್ ಬಣದ ಸಂಸದರ ಆಪರೇಷನ್ ಮಾಡಿದ್ರ ಶ್ರೀಕಾಂತ್ ಶಿಂದೆ. ಇರುವಂತದ್ದು 9 ಜನ. ಕಳೆದ 6 ತಿಂಗಳಿಂದ ಉದ್ಧವ್ ಬಣದ ಸಂಸದರನ್ನ ಸಂಪರ್ಕಿಸಿದ್ದ ಶಿಂದೆ ಅಂತ ಹೇಳಲಾಗ್ತಾ ಇದೆ. ರಾಷ್ಟ್ರ ರಾಜಕಾರಣದ ಆಫರ್ ಅನ್ನ ಕೊಟ್ಟಿದ್ದಾರಾ ಅಂತ. ಶಿಂದೆ ಬಣ ಸೇರುವವರು ಯಾರು? ಅರವಿಂದ್ ಸಾವಂತ್ ಮುಂಬೈ ದಕ್ಷಿಣ, ಸಂಜಯ್ ದಿನ ಪಾಟೀಲ್ ಮುಂಬೈ ಈಶಾನ್ಯ, ಅನಿಲ್ ದೇಸಾಯಿ ಮುಂಬೈ ಸೌತ್ ಸೆಂಟ್ರಲ್, ಸಂಜಯ್ ದೇಶ್ಮುಖ್ ಯವತ್ಮಾಲ್ ವಾಶಿಂ. ಅಂದ್ರೆ ಯಾರೆಲ್ಲ ಇರುವಂತದ್ದು 9 ಜನ ಸಂಸದರು. ಅದರಲ್ಲಿ 7 ಮಂದಿ ಶಿಂದೆ ಬಣ ಸೇರ್ತಾರಾ ಅಂತ. ಮತ್ತೆ ಶ್ರೀಕಾಂತ್ ಶಿಂದೆ ಆಪರೇಷನ್ ಇಲ್ಲಿ ಆಗಿದೆಯಾ ಅಂತ. ಯಾಕಂದ್ರೆ ಈಗಾಗಲೇ ನೋಡಿ ಇರುವಂತ 9 ಜನ ಸೇರ್ಪಡೆ. ಅದರಲ್ಲಿ 2ರಷ್ಟು ನಾಗೇಶ್ ಪಾಟೀಲ್, ಅಷ್ಟಿಕರ್ ಹಿಂಗೋಲಿ, ಸಂಜಯ್ ಹರಿಭಾವು ಜಾಧವ್, ರಾಜಭಾವು ವಾಜೆ, ಬೌಸಾ ಸಾಹೇಬ್ ವಕ್ಚೋರೆ. ಇದೀಗ ಯಾರೆಲ್ಲ ಶಿಂದೆ ಬಣ ಸೇರ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಸಾವಂತ್ ಇದ್ದಾರೆ, ಸಂಜಯ್ ದಿನ್ ಪಾಟೀಲ್ ಇದ್ದಾರೆ, ಅನಿಲ್ ದೇಸಾಯಿ ಇದ್ದಾರೆ, ಸಂಜಯ್ ದೇಶ್ಮುಖ್ ಇದ್ದಾರೆ, ನಾಗೇಶ್ ಪಾಟೀಲ್ ಅಷ್ಟಿಕರ್, ಸಂಜಯ್ ಹರಿಭಾವು ಜಾಧವ್, ರಾಜಭಾವು ವಾಜೆ, ಇನ್ನು ಭೌಸಾಹೇಬ್ ವಕ್ಚೋರೆ, ಓಂ ಪ್ರಕಾಶ್ ರಾಜೆ ನಿಂಬಾಳ್ಕರ್ ಇರುವಂಥದ್ದು. ಕೇಂದ್ರ ಬಹುಮತ ಪಡೆಯಲು ಬಿಜೆಪಿ ಸೂಪರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇಲ್ಲಿ ಕ್ಷೇತ್ರ ಮರು ವಿಂಗಡಣೆ ಬಿಲ್ ಪಾಸ್ ಮಾಡಲು ತಂತ್ರವನ್ನ ರೂಪಿಸಿಕೊಳ್ತಾ ಇದೆ. ಕೇಂದ್ರ ಸಚಿವ ಸ್ಥಾನದ ಆಫರ್ ಸಂಸದರು ಅಮಿತ್ ಶಾ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿಂದೆ ಬಣ ಸೇರುವ ಹೊಸ ಸಂಸದರಲ್ಲಿ ಒಬ್ಬರಿಗೆ ಕೇಂದ್ರ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗಿದೆ. ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ತಪ್ಪಿಸಿಕೊಳ್ಳಲು ಸಂಸದರ ಪ್ಲಾನ್ ಇಲ್ಲಿ. ಪ್ರಸ್ತುತ ಉದ್ಧವ್ ಬಣದಲ್ಲಿ 9 ಸಂಸದರಿದ್ದಾರೆ. 7 ಸಂಸದರು ಜಂಪ್ ಆದ್ರೆ ಬಹುಮತ ಸಿಗುತ್ತೆ. ಕೇಂದ್ರ ಬಹುಮತ ಪಡೆಯಲು ಬಿಜೆಪಿ ಸೂಪರ್ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದೆ. 9 ಸಂಸದರಿರುವಂತದ್ದು. 9ರಲ್ಲಿ 7 ಸಂಸದರು ಜಂಪ್ ಆದ್ರೆ ಇತ್ತ ಶಿಂದೆ ಬಣಕ್ಕೆ ಒಲವು ಹೆಚ್ಚಾಗುತ್ತೆ. ಈಗಾಗಲೇ ಅಮಿತ್ ಶಾ ಜೊತೆ ಚರ್ಚೆ ಆಗಿದೆ, ಗೌಪ್ಯ ಸಭೆ ಆಗಿದೆ. ಶಿಂದೆ ಬಣ ಈ 7 ಸಂಸದರ ಜೊತೆ ಸಂಪರ್ಕದಲ್ಲಿತ್ತು ಅಂತ ಹೇಳಲಾಗ್ತದೆ. ಇದರಿಂದ ಈ ಒಂದು ಆಪರೇಷನ್ ಈ ಹಿಂದೆನೇ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಬರುವಂತಹ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು, ವಿಧಾನಸಭಾ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ಇಲ್ಲಿ ಪ್ಲಾನ್ ನ ರೂಪಿಸಿಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಹಾ ಸಂಸದರು ಕಾಂಗ್ರೆಸ್ನಲ್ಲಿ 13, ಶಿವಸೇನೆ 9, ಎನ್ಸಿಪಿ 8, ಬಿಜೆಪಿ 9, ಶಿವಸೇನೆ 7, ಎನ್ಸಿಪಿ 1, ಪಕ್ಷೇತರ 1 ಇರುವಂಥದ್ದು. ಇದರಲ್ಲಿ ಈಗಾಗಲೇ ಶಿವಸೇನೆಯಲ್ಲಿರುವಂತಹ 9 ಸಂಸದರ ಪೈಕಿ 7 ಸಂಸದರಿಗೆ ಬಿಜೆಪಿ ಆಫರ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಏನಾದರೂ ಈ 7 ಸಂಸದರು ಜಂಪ್ ಆದ್ರೆ
ಇಲ್ಲಿ 2/3 ಯಾವುದೇ ರೀತಿಯಾಗಿ ಅಂದ್ರೆ ಕಾನೂನು ಸಮರ ಕೂಡ ಬರುವುದಿಲ್ಲ. ಅಲ್ಲಿ ಇರುವಂತ 9 ಜನರಲ್ಲಿ 2/3 ಅಂತ ನಾವು ನೋಡಿದ್ರೆ 6 ಜನ ಬೇಕಾಗುತ್ತೆ. 6 ಜನ ಜಂಪ್ ಆದ್ರೂ ಕೂಡ ಆ ಕಡೆಗೇನೆ ಅಲ್ಲಿ ಒಲವು ಹೆಚ್ಚು ಮತ್ತು ಆ ಕಡೆಗೆ ಕೂಡ ಕಾನೂನಾತ್ಮಕವಾಗಿ ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಸಮರಗಳು ಇರೋದಿಲ್ಲ. ಸೊ ಹೀಗಾಗಿ ಈಗ 7 ಜನರ ಜೊತೆ ಮಾತುಕತೆ ಆಗಿದೆ, ಗೌಪ್ಯ ಸಭೆಗಳಾಗಿದೆ ಅಂತ ಹೇಳಲಾಗ್ತಾ ಇದೆ. 6 ಜನ ಹೋದ್ರೂ ಕೂಡ ಬಿಜೆಪಿ ಅತ್ತಾನೆ ಇಲ್ಲಿ ಒಲವಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಬರೋದಿಲ್ಲ. ಅರವಿಂದ್ ಸಾವಂತ್, ಸಂಜಯ್ ದಿನ್ ಪಾಟೀಲ್, ಅನಿಲ್ ದೇಸಾಯಿ, ಸಂಜಯ್ ದೇಶ್ಮುಖ್, ಹೀಗೆ ನಾಗೇಶ್ ಪಾಟೀಲ್, ಸಂಜಯ್ ಹರಿಬಾಬು ಜಾಧವ್, ರಾಜ್ಬಾಬು ವಾಜೆ, ಸೊ ಈ ರೀತಿಯಾಗಿ 2/3 9 ಜನರ ಪೈಕಿ 2/3 ಅಂದ್ರೆ 6 ಜನ ಹೋದ್ರೂ ಕೂಡ ಆಯ್ತು, ಬಿಜೆಪಿಗೆ ಅಲ್ಲಿ ಪಾಸ್ ಆಗುತ್ತೆ. ಅದರಲ್ಲಿ 7 ಜನರ ಜೊತೆ ಗೌಪ್ಯ ಸಭೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಆದಂತ ಏನು ಶಿವಸೇನೆ ಆಪರೇಷನ್ಗಳು ಯಾವ ರೀತಿಯಾಗಿ ಆಗಿತ್ತು ಎಲ್ಲವನ್ನ ಕೂಡ ಗಮನಿಸಿದೀವಿ ನಾವು. ಅದು ಇಡೀ ರಾಜಕಾರಣದಲ್ಲಿ ಒಂದು ದೊಡ್ಡ ಮಹಾ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಮಹಾರಾಷ್ಟ್ರದ ರಾಜಕೀಯದ ಬೆಳವಣಿಗೆ. ಇದೀಗ ಮತ್ತೆ ಶಿವಸೇನೆಯ ಈ ಆಪರೇಷನ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಪಡೆದುಕೊಳ್ಳೋಣ. ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಈಗಾಗಲೇ ಮಹಾರಾಷ್ಟ್ರದ ರಾಜಕೀಯ ಬೆಳವಣಿಗೆಗಳು ದೊಡ್ಡ ಮಹತ್ತರ ಒಂದು ರೀತಿಯಾಗಿ ಅಂದ್ರೆ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಈಗ ಬಿಜೆಪಿ ಕೂಡ ಸೆಳೀತಾ ಇದೆ ಈ ಒಂದು ಸಂಸದರನ್ನ ಅನ್ನುವಂತ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಪವನ್, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ವನಿತಾ, ಏನು ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಬಂಗಾಳದ ರೀತಿಯಲ್ಲೇ ಒಂದು ಬಿರುಗಾಳಿ ರಾಜಕೀಯ ಹೈಡ್ರಾಮಾ ಶುರುವಾಗಿದೆ. ಏನು ಈ ಹಿಂದೆ 2020-21 ಏನು NCP ಮತ್ತು ಶಿವಸೇನೆ ಬಣ ಹೊಡೆದಿದ್ದಾಗೆ ತಿರುಗಿ ಮತ್ತೆ ಈಗ ಅದೇ ಥರ ಇನ್ನೊಂದು ಬಣ ಅಂದರೆ ಉದ್ಧವ್ ಠಾಕ್ರೆ ವಿರುದ್ಧ ಬಂಡಾಯ ಎದ್ದು ಏಕನಾಥ್ ಶಿಂದೆ ಬಣವನ್ನು ಸೇರಲು ಮುಂದಾಗಿದ್ದಾರೆ. ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2024ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ 9 ಸ್ಥಾನ ಗೆದ್ದಿದ್ದ ಉದ್ಧವ್ ಠಾಕ್ರೆ ಬಣ 7 ಸಂಸದರು ಶಿವಸೇನೆಯ ಏಕನಾಥ್ ಶಿಂದೆ ಬಣವನ್ನು ಕಾಂಟ್ಯಾಕ್ಟ್ ಮಾಡಿದೆಯಂತೆ. ಇದು ಕಾರಣ ಏನು ಅಂದರೆ ಅಧಿಕಾರ ಇಲ್ಲ, ಸಹಜವಾಗಿ BJP ಕಡೆ ಹೋಗುವಂಥ ಒಂದು ಒಲವನ್ನು ತೋರಿಸಿದಾರಂತೆ. ಹೀಗಾಗಿ ಈ 7 ಜನ ಸಂಸದರು ಏನು ಏಕನಾಥ್ ಶಿಂದೆ ಪುತ್ರ ಶ್ರೀಕಾಂತ್ ಶಿಂದೆ ಜೊತೆ ಕಳೆದ 6 ತಿಂಗಳಿಂದ ಟಚ್ಚಲ್ಲಿದ್ದು ಈಗ ಪಕ್ಷಾಂತರವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತು ಮುಂದೊಂದು ದಿನ ಪಕ್ಷವನ್ನು ತ್ಯಜಿಸಿದಾಗ ಒಂದು ಸಮಸ್ಯೆ ಆದರೆ ಆ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳೋಕೆ ಏನು ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರನ 9 ಜನ ಸಂಸದರ ಪೈಕಿ 7 ಜನ ಸಂಸದರು ಏಕನಾಥ್ ಶಿಂದೆ ಬಣವನ್ನು ಸೇರೋದಕ್ಕೆ ಮುಂದಾಗಿದ್ದಾರಂತೆ. ಮತ್ತು ಇದ್ರ ಮಧ್ಯೆ ವನಿತಾ, ಏನು ಅಮಿತ್ ಶಾ ಅವ್ರನ್ನ ಮೀಟಾಗಿ ಇವರಲ್ಲಿ 7 ಜನರಲ್ಲಿ ಹೋಗ್ತಾ ಇರೋವಂಥ 7 ಜನರಲ್ಲಿ ಒಬ್ಬರಿಗೆ ಸಂಸದ ಸ್ಥಾನವನ್ನು ನೀಡೋದಕ್ಕೆ ಒಪ್ಪಿಗೆ ಆಗಿದೆ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಇದು ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತಿ ಆಗುತ್ತೆ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಯ್ತೆ. ಮತ್ತು ಈಗಿನ 7 ಜನ ಸಂಸದರನ್ನು ಯಾಕೆ BJP ತಗೋತಾ ಇದೆ ಅಂದರೆ ಅವರಿಗೆ ಲೋಕಸಭೆಯಲ್ಲಿ ಪೂರ್ಣ ಬಹುಮತ ಇಲ್ಲ. ಈ ಪೂರ್ಣ ಬಹುಮತದೊಂದಿಗೆ ಕ್ಷೇತ್ರ ಮರು ವಿಂಗಡಣೆ ಬಿಲ್ಲೊಂದು ಕಳೆದ ಲೋಕಸಭಾ ಅಧಿವೇಶನದ ವೇಳೆ ಹಿನ್ನಡೆ ಆಗಿತ್ತು. ಅದರಲ್ಲಿ 50 ಮತಗಳ ಸಂಖ್ಯೆ ಹಿನ್ನಡೆ ಆಗಿತ್ತು. ಹಾಗಾಗಿ TMCಯ 20 ಸಂಸದರು ಮತ್ತು ಈಗಿನ 7 ಸಂಸದರು, ಅದಲ್ಲದೆ DMK ಹಾಗೂ ಇನ್ನಿತರ ಪಕ್ಷಗಳ ಏನು ಕೂಟದ ಮೈತ್ರಿಕೂಟದ ಪಕ್ಷಗಳನ್ನು ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾ ಇದೆ ಅನ್ನೋದು ಒಂದು ಹಂತದಲ್ಲಿ ಚರ್ಚೆ ಆಗ್ತಾ ಇರೋದು, ರಾಜಕೀಯ ಬೆಳವಣಿಗೆಗಳಲ್ಲಿ ಚರ್ಚೆ ಆಗ್ತಾ ಇದೆ ವನಿತಾ. ಈಗ ಇದ್ರ ಬಗ್ಗೆ ಅಮಿತ್ ಶಾ ಜೊತೆನೂ ಕೂಡ ಚರ್ಚೆ ಆಗಿದೆ. ಅಂದರೆ ಇದ್ರ ಬಗ್ಗೆ ಜಾಸ್ತಿ ಈಗ ಹಿಂದೆನೇ ಇದ್ರ ಬಗ್ಗೆ ಪ್ರಯತ್ನಗಳು ನಡೀತಾ ಇತ್ತು ಅನ್ನುವಂಥದ್ದು ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಶಿವಸೇನೆ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಆಗುವಂಥ ಚಾನ್ಸಸ್ಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆಯಾ ಪವನ್, ಹೇಗೆ ಅಂತ? ವನಿತಾ, ಹೌದು. ಏನು ಅಂದರೆ ಈಗ ಪಂಜಾಬಲ್ಲಿ ಮಾಡಿದ್ದಾರೆ, ಏನು ರಾಘವ್ ಚಡ್ಡಾ ಅವ್ರ ನೇತೃತ್ವದಲ್ಲಿ ಒಂದು ಟೀಮ್ನ ತೊಗೊಂಡು ಹೋದರು, ಸರಿನಾ. ಈಗ TMCಯಲ್ಲಿ ಕೂಡ ಏನು ಮಮತಾ ಬ್ಯಾನರ್ಜಿ ಬಣವನ್ನು ಆಲ್ಮೋಸ್ಟ್ ಏನು 48 ಸಂಸದರ ಪೈಕಿ, ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾ ಸಂಸದರ ಪೈಕಿ ಬಹುತೇಕ 35 ಜನ ಸಂಸದರು ಆಗಿದ್ದಾರೆ. ಮತ್ತು ಇವತ್ತಿಗೆ ಆಲ್ರೆಡಿ 3 ಜನ ರಾಜ್ಯಸಭಾ ಸದಸ್ಯರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇಲ್ಲಿ TMCನಲ್ಲಿ. ಈಗ ಇತ್ತ ಮಹಾರಾಷ್ಟ್ರದಲ್ಲೂ ಕೂಡ ಅದರ ಬೆಳವಣಿಗೆ ನಡೀತಾ ಇದೆ. ಹಾಗಾಗಿ ಉದ್ಧವ್ ಬಣದ 7 ಜನ 9 ಜನ ಸಂಸದರಲ್ಲಿ 7 ಜನ ಬಂದರೆ ಅಲ್ಲಿ ಎಲ್ಲೂ ಕೂಡ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗದಂತೆ ಆಪರೇಷನ್ ಮಾಡ್ತಾ ಇದ್ದಾರೆ.
ಮತ್ತೆ ಈ ಕಡೆ DMK ಸಹ ಇಂಡಿ ಕೂಟದ ಮೇಲೆ ಬೇಜಾರಾಗಿದೆ ಕಾಂಗ್ರೆಸ್ ಮೇಲೆ, ಅಂದ್ರೆ Yes. ವಿಜಯ್ಗೆ ಬೆಂಬಲ ಘೋಷಿಸಿದ್ದಕ್ಕೆ. ಈ DMK ಸಹ ಚಾನ್ಸಸ್ ಇದೆ ಯಾವುದು NDA ಸೇರ್ಕೊಳ್ಳೋದಕ್ಕೆ. ಹಾಗಾದ್ರೆ ಏನು ಸನಾತನ ಧರ್ಮವನ್ನು ವಿರೋಧಿಸಿದಂತ ಸ್ಟಾಲಿನ್ ಅವರು ಮತ್ತೊಂದು ಸೇರ್ಕೊತಾರೆ ಅಂದ್ರೆ ಅದಕ್ಕೆ ಉದಾಹರಣೆ ಎಂಬಂತೆ 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಗೌರ್ಮೆಂಟ್ ಅನ್ನ ಇದೇ TMC, ಇದೇ ಉದ್ಧವ್ ಠಾಕ್ರೆ ಬಣ ಮತ್ತೆ DMK ಬಣಗಳು BJPಯನ್ನು ಬೆಂಬಲಿಸಿದ್ವು. ಆ ಇತಿಹಾಸ ಮರುಕಳಿಸಬಹುದು. ಓಕೆ, ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.